ಯಾರು ಇವರು? ಪಂಡಿತ್ರೆ, ನಾನು ಪೊಲೀಸ್ ಆಫೀಸರ್ ನರಸಿಂಹ ಅಂತ. ಕಾಡಲ್ಲಿ ಇವ್ರ ಮೇಲೆ ಅಟ್ಯಾಕ್ ಆಗಿ ಈ ಸತಿ ಬಂದಿದೆ. ಅವ್ರಿಗೆ ಏಟಾಗಿದೆ. ದಯವಿಟ್ಟು ನೀವು ಚಿಕಿತ್ಸೆ ಕೊಟ್ಟು ಅವ್ರನ್ನ ಕಾಪಾಡಬೇಕು. ಮಾವ, ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಆದರೆ ಭಾವ ಕಾಣ್ತಾ ಇರೋ ಹಿಂದೆ ಸೌಂದರ್ಯದ ಕೈವಾಡ ಇದೆ ಅಂತ ನಂಗೆ ಅನಿಸ್ತಿದೆ. ಏನೋ ನಿಮಗೂ ಅದೇ ಅನಿಸ್ತಿದೆ? ಭಾವ ಅವ್ರ ಪಾಡಿಗೆ ಎಲ್ಲೋ ಕೆಲಸ ಮಾಡ್ಕೊಂಡಿದ್ರು. ಅವ್ರನ್ನ ಇಲ್ಲಿ ಕರೆಸಿ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಅನಿಸ್ತಿದೆ ಮಾವ. ಅವ್ರನ್ನ ನಾನು ಇಲ್ಲಿ ಕರೆಸಿರ್ಲಿಲ್ಲ ಅಂದರೆ ಇಷ್ಟೆಲ್ಲ ಘಟನೆಗಳು ಆಗ್ತಾನೆ ಇರ್ತಿರ್ಲಿಲ್ಲ. ಇವತ್ತು ಅವ್ರು ಕಾಣಿಸ್ದೇ ಇರೋದಕ್ಕೆ ಒಂದು ರೀತಿಯಲ್ಲಿ ನಾನೇ ಕಾರಣ ಅಂತ ಅನಿಸ್ತಿದೆ ಮಾವ. ಅವ್ರ ಜೀವಕ್ಕೇನೋ ಅಪಾಯ ಆಗಿದೆ ಅಂತ ನನ್ನ ಮನಸ್ಸಿಗೆ ಅನಿಸ್ತಿದೆ ಮಾವ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮಾವ. ಬರೀ ಗುರು ಭಾವ ಅಷ್ಟೇ ಅಲ್ಲ, ನೀವು ನನ್ನ ಮಗಳ ಥರ ನೋಡಿ ರಕ್ಷಣೆ ಮಾಡಿ ಪ್ರೀತಿ ಕೊಟ್ಟಿದ್ದೀರ. ಆದರೆ ನಿಮ್ಗೆ ಯಾರಿಂದ ಈ ಥರ ಪರಿಸ್ಥಿತಿ ಆಗಿದೆ ಅಂತ ನಂಗೆ ಗೊತ್ತಿದ್ರು ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗ್ತಿಲ್ಲ ಮಾವ. ನನ್ನ ಯಾವ ಉದ್ದೇಶ ಇಟ್ಕೊಂಡು ಈ ಬಣ್ಣ ಹಾಕಿ ನಾಟಕ ಮಾಡ್ತಿದ್ರು ಅದು ಯಾವ ಪ್ರಯೋಜನ ಬರ್ತಿಲ್ಲ ಮಾವ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮಾವ. ಬೇಡಮ್ಮ, ನೀವು ಅಳ್ಬೇಡಿ. ನೋಡಿ ಮಾವ, ನನ್ನ ಮನಸ್ಸಲ್ಲಿರೋ ಆತಂಕನ ನಿಮ್ಮ ಹತ್ರ ಹೇಳ್ಕೊಂಡೆ ಅಷ್ಟೆ. ನೀವೇನು ಯೋಚನೆ ಮಾಡಬೇಡಿ. ಭಾವಂಗೆ ಏನೂ ಆಗಿರಲ್ಲ. ಹಸ್ಬೆಂಡ್ ಹೇಳಿದ್ರಲ್ವ, ಹೇಗಾದರೂ ಮಾಡಿ ಅವ್ರನ್ನ ಹುಡ್ಕೊಂಡು ಕರ್ಕೊಂಡು ಬರ್ತೀನಿ ಅಂತ. ಸಿಹಿ ಸುದ್ದಿನೇ ಬರುತ್ತೆ, ಸರಿನಾ? ಎಲ್ಲದಕ್ಕೂ ಒಂದು ಅಂತ್ಯ ಇದ್ದೇ ಇರುತ್ತೆ. ಅದೇ ಥರ ಸೌಂದರ್ಯ ಮಾಡ್ತಿರೋ ಪಾಪ ಕರ್ಮಕ್ಕೂ ಒಂದು ಕೊನೆ ಇರಲೇಬೇಕು. ನಾನು ಬಂದಿರೋ ಕೆಲಸನ ನಾನು ಖಂಡಿತ ಮಾಡ್ತೀನಿ. ಆ ಹೆಂಗ್ಸ್ ಆಡ್ತಿರೋ ನಾಟಕಕ್ಕೆ ಆದಷ್ಟು ಬೇಗ ಪರ್ದೆ ಎಳಿತೀನಿ. ಅಪ್ಪ, ದೀಪನ್ ಇವತ್ತಿನ ಪರಿಸ್ಥಿತಿಗೆ ಆ ಸೌಂದರ್ಯನೇ ಕಾರಣ. ಚಿರು ಆ ಸೌಂದರ್ಯ ನೆರಳಾಗಿದ್ದಾನೆ. ಅವ್ರು ಮಾಡ್ತಿರೋ ತಪ್ಪು ಅವನಿಗೆ ಕಾಣಿಸ್ತಿಲ್ಲ. ನಾವು ಯಾರಾದರೂ ಅವ್ರು ತಪ್ಪು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಅವ್ನು ಕೇಳ್ತಾನೂ ಇಲ್ಲ.